ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಆಶ್ವೀಜ ಮಾಸ, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಅಕ್ಟೋಬರ್ 3ನೇ ತಾರೀಕಿನಿಂದ ಶರನ್ನವರಾತ್ರಿ ಪ್ರಾರಂಭ ಆಗುವಂಥದ್ದಿರುತ್ತೆ. ವಿಶೇಷವಾದಂತಹ ಪರ್ವಕಾಲ. ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡೋದ್ರಿಂದ ಕಲಿಯುಗದಲ್ಲಿ ಅತಿ ಕ್ಷಿಪ್ರವಾಗಿ ವರವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. 9ನೇ ತಾರೀಕು ಮೂಲ ನಕ್ಷತ್ರದ ದಿವಸ ಸರಸ್ವತಿ ಆವಾಹನೆ ಮಾಡುವಂತಹ ದಿವಸ ಆಗಿರುತ್ತೆ. ಸರಸ್ವತಿ ಪೂಜೆ ಮಾಡುವಂಥದ್ದು. ಅದೇ ರೀತಿಯಾಗಿ 11ನೇ ತಾರೀಕು ದುರ್ಗಾಷ್ಟಮಿ, ಆಯುಧ ಪೂಜೆ, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡುವಂತಹ ದಿವಸ. ಎಲ್ಲ ಭಕ್ತಾದಿಗಳು ಕೂಡ ದುರ್ಗಾ ಪರಮೇಶ್ವರಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ 12ನೇ ತಾರೀಕು ವಿಜಯದಶಮಿಯ ಆಚರಣೆ ಮಾಡುವಂತಹ ದಿವಸ ಆಗಿರುತ್ತೆ. ಈ ಎಲ್ಲ ಪರ್ವಕಾಲಗಳಲ್ಲಿ ಆ ದೇವತೆಯ ಆರಾಧನೆ ಮಾಡಿ ಆ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಅಕ್ಟೋಬರ್ 30ನೇ ತಾರೀಕು ನರಕ ಚತುರ್ದಶಿ, ದೀಪಾವಳಿಯ ಹಬ್ಬ ಪ್ರಾರಂಭದ ದಿನಗಳು. 31ನೇ ತಾರೀಕು ಧನಲಕ್ಷ್ಮಿ ಪೂಜೆ ಮಾಡುವಂತಹ ದಿವಸ. ನವೆಂಬರ್ 1ನೇ ತಾರೀಕು ಕೇದಾರೇಶ್ವರ ವ್ರತ, ಅಮಾವಾಸ್ಯೆ, ದೀಪಾವಳಿ ಹಬ್ಬ ಆಚರಣೆ ಮಾಡುವಂತಹ ದಿನಗಳಾಗಿರುತ್ತೆ. ಈ ಅಕ್ಟೋಬರ್ ಮಾಸಗಳಲ್ಲಿ ಬರುವಂತಹ ಈ ಎಲ್ಲ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ಆ ದೇವಿಯ ಆರಾಧನೆ ಮಾಡಿ ಸಂಪೂರ್ಣ ದೈವಾನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಅಕ್ಟೋಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ಒಮ್ಮೆ ನೋಡೋಣ. 10ನೇ ತಾರೀಕು ಬುಧ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. 12ನೇ ತಾರೀಕು ಶುಕ್ರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 17ನೇ ತಾರೀಕು ಸೂರ್ಯ ತನ್ನ ನೀಚ ಕ್ಷೇತ್ರವಾದಂತಹ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 20ನೇ ತಾರೀಕು ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಕೂಡ ಅವನಿಗೆ ನೀಚ ಕ್ಷೇತ್ರವಾಗಿರುತ್ತೆ. 29ನೇ ತಾರೀಕು ಬುಧ ಮತ್ತೊಮ್ಮೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ 10ನೇ ತಾರೀಕಿನಿಂದ 29ನೇ ತಾರೀಕಿನ ತನಕ, ಅಂದರೆ ಕೇವಲ 19 ದಿನಗಳು ಮಾತ್ರ ಬುಧ ತುಲಾರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಈ ಎಲ್ಲ ಬದಲಾಗುವ ಗ್ರಹಗಳಿಂದ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಸಾಮಾನ್ಯವಾಗಿ ಸಂಪೂರ್ಣ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಗುರುಬಲದ ಪ್ರಭಾವಗಳು ಬಹಳಷ್ಟು ಅನುಕೂಲಗಳನ್ನು ತಂದುಕೊಡುತ್ತೆ. ಆಲ್ಮೋಸ್ಟ್ 10 ಕೆಲಸಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ 5ರಿಂದ 6 ಕೆಲಸಗಳನ್ನು ಸಂಪೂರ್ಣ ಮಾಡ್ಕೊಳ್ಳೋದಕ್ಕೆ, ಅಂದರೆ ಆಲ್ಮೋಸ್ಟ್ 60ರಿಂದ 70% ಗುರುಬಲದಿಂದ ನಿಮ್ಮ ಕೆಲಸಗಳು ಕಂಪ್ಲೀಟ್ ಆಗೋದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ. ಲಗ್ನ ರಾಶ್ಯಾಧಿಪತಿಯಾದಂತಹ ಕುಜ ಈ ತಿಂಗಳ 20ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಲಗ್ನ ರಾಶ್ಯಾಧಿಪತಿ 3ನೇ ಮನೆಯಲ್ಲಿ, ಅಂದರೆ ಪರಾಕ್ರಮ ಸ್ಥಾನದಲ್ಲಿದ್ದಾಗ ಹೆಚ್ಚಿನ ಕೆಲಸಗಳಿಗೆ ಆಸಕ್ತಿಗಳು ಬರುತ್ತೆ. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಈ ತಿಂಗಳ 17ರ ನಂತರ ಸೂರ್ಯ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಅಕ್ಟೋಬರ್ 20ರ ನಂತರ ಕುಜ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಈ 2 ಗ್ರಹಗಳ ಪರಿವರ್ತನೆ ಆರೋಗ್ಯದ ಬಗ್ಗೆ ಮೇಷ ಲಗ್ನದವರು ಸ್ವಲ್ಪ ಗಮನ ಕೊಡಬೇಕು. ಈ ತಿಂಗಳ ಅಂತ್ಯಭಾಗದ ನಂತರ ಅಲ್ಲಿಯ ತನಕ ಬಹಳಷ್ಟು ಅನುಕೂಲಗಳನ್ನು ಕಾಣ್ಬೋದು. ಈ ಮಾಸದಲ್ಲಿ 17 ಮತ್ತು 20ನೇ ತಾರೀಕಿನ ತನಕ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ದ್ವಿತೀಯ ಭಾವವನ್ನು ಕುಟುಂಬ, ವಾಕ್ಯ, ಧನ, ದಾಂಪತ್ಯ, ಬಂಧು ಅನ್ನುವಂತಹ ಸ್ಥಾನ. ಆ ಸ್ಥಾನದಲ್ಲೇ ಗುರುವಿನ ಸಂಚಾರ, ಅಂದರೆ ಗುರು ಭಾಗ್ಯಾಧೀಶನಾಗಿ ಕುಟುಂಬದಲ್ಲಿ ಕೂರ್ತಾನೆ. ಭಾಗ್ಯೋದಯಗಳಾಗುತ್ತೆ. ಧನಾಗಮನ ಬಹಳ ಶುಭ ಆಗುತ್ತೆ. ಎಷ್ಟೋ ಸಮಸ್ಯೆಗಳಿಗೆ ನಿಮ್ಮ ವಾಕ್ಯಗಳಿಂದ ಪರಿಹಾರಗಳು ಸಿಗುತ್ತೆ. ಅಂದರೆ ನಿಮ್ಮ ಮಾತಿಗೆ ಒಂದು ತೂಕ ಬರುವಂಥದ್ದು, ವಾಕ್ಯಗಳನ್ನು ಸಿದ್ಧಿ ಮಾಡಿಕೊಳ್ಳುವಂಥದ್ದು. ಅಂದರೆ ಯಾವುದಾದ್ರೂ ಒಂದು ಮಾತನ್ನಾಡಿದರೆ ಅದನ್ನು ಗುರಿ ಮುಟ್ಟುವ ತನಕ ಸಾಧನೆ ಮಾಡೋದಕ್ಕೆ ಮೇಷರಾಶಿಯವರಿಗೆ ಗುರುಬಲ ಬಹಳಷ್ಟು ಅನುಕೂಲ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿಗಳನ್ನು ಕಾಣೋದಕ್ಕೆ ಸಾಧ್ಯ. ಧನಾಗಮನ ಶುಭವಾಗುತ್ತೆ. ಯಾಕೆಂದರೆ ಶುಕ್ರನು ಕೂಡ ಸ್ವಕ್ಷೇತ್ರದಲ್ಲೇ ಇರ್ತಾನೆ, ಸಪ್ತಮದಲ್ಲಿ. ಧನಕಾರಕ ಶುಕ್ರ ಧನಾಧಿಪತಿಯಾಗಿ ಸ್ವಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಈ ತಿಂಗಳ 12ನೇ ತಾರೀಕಿನ ತನಕ ಅವನು ಸ್ವಕ್ಷೇತ್ರದಲ್ಲಿರ್ತಾನೆ. ಅಷ್ಟು ಸಮಯ ಧನಾಗಮನಗಳಿಗೆ ಬಹಳ ಶುಭ. 12ರ ನಂತರ
ಶುಕ್ರ ಅಷ್ಟಮ ಭಾವವನ್ನು ಪ್ರವೇಶ ಮಾಡೋದ್ರಿಂದ 1 ತಿಂಗಳ ಕಾಲ, ಅಂದರೆ ಅಕ್ಟೋಬರ್ 12ರಿಂದ ಆಲ್ಮೋಸ್ಟ್ 1 ತಿಂಗಳ ಕಾಲ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಸ್ವಲ್ಪ 1-2 ಬಾರಿ ವಿಮರ್ಶೆ ಮಾಡುವಂಥದ್ದು ಮೇಷರಾಶಿಯವರಿಗೆ ಅವಶ್ಯಕವಾಗುತ್ತೆ. ಇದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. ಕುಜ ಸ್ವತಃ ರಾಶ್ಯಾಧಿಪತಿಯಾಗಿ ಪರಾಕ್ರಮದಲ್ಲಿರೋದ್ರಿಂದ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೆ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಯಾವುದಾದ್ರೂ ಹಣಕಾಸಿನ ಎಕ್ಸ್ಪೆಕ್ಟೇಷನ್ಗಳಿದ್ದರೆ, ಬ್ಯಾಂಕ್ ಲೋನ್ ಅಥವಾ ಹಣದ ಸಹಾಯಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತ ಅನುಕೂಲಗಳಾಗತ್ತೆ, ಸಕ್ಸಸ್ಸನ್ನು ಕಾಣ್ತೀರ. ಈ ತಿಂಗಳ 20ನೇ ತಾರೀಕಿನ ನಂತರ ಕುಜ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡೋದ್ರಿಂದ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡುವಂಥದ್ದು, ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ತಿಂಗಳಲ್ಲಿ ಒಮ್ಮೆ ಲಕ್ಷ್ಮೀ ನರಸಿಂಹನ ದರ್ಶನ ಮಂಗಳವಾರದ ದಿವಸ ಮಾಡಿದರೆ ಶುಭವಾಗುತ್ತೆ. ಇದು ಖಂಡಿತ ಅವಶ್ಯಕವಾಗಿರುತ್ತೆ. ಮಾಸ ಭವಿಷ್ಯಗಳನ್ನು ನೋಡೋರು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಎಷ್ಟೋ ಪರಿಹಾರಗಳು ಇದರಿಂದ ಕಂಡುಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಸಮಯ. ಯಾವುದೇ ಹಿನ್ನಡೆಗಳಿಗೆ ಅವಕಾಶ ಇರೋದಿಲ್ಲ. ಶನಿ ಲಾಭಸ್ಥಾನದಲ್ಲಿದ್ದವನು ಜ್ಞಾನಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಸ್ವಲ್ಪ ಅಡೆತಡೆಗಳು ಬರ್ತಾ ಇರುತ್ತೆ, ಬಟ್ ಸಕ್ಸಸ್ ಅಂತೂ ಖಂಡಿತ ಸಾಧ್ಯವಾಗುತ್ತೆ. ವಿದ್ಯಾರ್ಜನೆಗೆ ಯಾವುದೇ ಸಮಸ್ಯೆಗಳಿಲ್ಲ. ಮತ್ತು ಪ್ರಾಪರ್ಟಿ ವಿಚಾರಕ್ಕೆ ಬರೋದಾದರೆ ವಾಹನ, ಯಾವುದೇ ಒಂದು ಆಸ್ತಿ ಪಾಸ್ತಿಗಳನ್ನು ಕೊಳ್ಳುವಂಥದ್ದು, ಕೊಡುವಂಥದ್ದು, ಈ ಎಲ್ಲ ವಿಚಾರಗಳಿಗೂ ಕೂಡ ಈ ಮಾಸ ಖಂಡಿತ ಶುಭವಾಗಿರುತ್ತೆ. ಯಾಕೆಂತ ಹೇಳಿದರೆ ಶುಕ್ರ ಸುಕ್ಷೇತ್ರದಲ್ಲಿರ್ತಾನೆ, ಕುಜ ಪರಾಕ್ರಮದಲ್ಲಿದ್ದಾನೆ, ಗುರುಬಲ ಚೆನ್ನಾಗಿದೆ, ಶನಿ ಏಕಾದಶದಲ್ಲಿದ್ದಾನೆ. ಈ ಎಲ್ಲ ಪರಾಕ್ರಮ ಗ್ರಹಗಳೆಲ್ಲ ಶುಭ ಸ್ಥಾನದಲ್ಲಿರುವಂತಹ ಸಮಯಗಳಲ್ಲಿ ಈ ಶಾಶ್ವತವಾದ ವ್ಯವಸ್ಥೆಗಳನ್ನು ಮುಂದುವರಿಸಿದರೆ ಅದು ಲಾಂಗ್ ಟರ್ಮ್ ತುಂಬ ಉಪಯೋಗಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರಾಪರ್ಟಿಯನ್ನು ಖರೀದಿ ಮಾಡುವಂಥದ್ದು ಅಥವಾ ಮಾರುವಂಥದ್ದು ಇದೆಲ್ಲದಕ್ಕೂ ಕೂಡ ಇದು ಒಂದು ಅದ್ಭುತವಾದ ಸಮಯ ಆಗಿರುತ್ತೆ. ಅದರಲ್ಲೂ ಕೂಡ ಮೇಷರಾಶಿಯವರಿಗೆ ಈ ತಿಂಗಳ 15ರ ತನಕ ಬಹಳಷ್ಟು ಶುಭ ಸಮಯಗಳು ಉಂಟಾಗುತ್ತೆ. ವಾಹನ ಖರೀದಿ ಮಾಡುವಂತಹ ವಿಚಾರಗಳಲ್ಲಿಯೂ ಕೂಡ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಮೇಷರಾಶಿಯವರಿಗೆ ಈ ಎಲ್ಲ ವಿಚಾರಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗುತ್ತೆ. ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಖಂಡಿತ ಸಾಧ್ಯ. 5ನೇ ಮನೆಯನ್ನು ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ, ಪಂಚಮಾಧೀಶನಾದಂತಹ ಸೂರ್ಯ ಕನ್ಯಾ ರಾಶಿಯಲ್ಲಿರ್ತಾನೆ ಈ ತಿಂಗಳ ಮಧ್ಯಭಾಗದ ತನಕ, ಅಂದರೆ 17ನೇ ತಾರೀಕಿನ ತನಕ. ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ರವಿ ಮತ್ತು ಗುರು ಇಬ್ಬರು ಪರಮ ಮಿತ್ರರಾಗಿರೋದ್ರಿಂದ ಸೂರ್ಯನ ಮೇಲೆ ಗುರುದೃಷ್ಟಿ ಬಹಳಷ್ಟು ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. 17ರ ನಂತರ ಸೂರ್ಯ ನೀಚ ಕ್ಷೇತ್ರಕ್ಕೆ ಬರೋದರಿಂದ ಸಂತಾನದ ಅಂಚಿನಲ್ಲಿರುವವರು ವಿಷ್ಣು ಆರಾಧನೆ ಮಾಡುವಂಥದ್ದು ಅತ್ಯಂತ ಪ್ರಮುಖವಾಗುತ್ತೆ. ಮತ್ತು ಮಕ್ಕಳ ಆರೋಗ್ಯ, ಅಭಿವೃದ್ಧಿ, ವಿದ್ಯಾರ್ಜನೆ ಇಂತಹ ಎಲ್ಲ ವಿಚಾರಗಳಿಗಾಗಿ ವಿಷ್ಣುವಿನ ಆರಾಧನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ದು ಅಥವಾ ಲಕ್ಷ್ಮೀನಾರಾಯಣನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು. 5ನೇ ಮನೆಯ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ತಿಂಗಳಿಗೊಮ್ಮೆ ಆಂಜನೇಯನ ದರ್ಶನ ಮಾಡಿದರೆ ಅಥವಾ ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಇದೆಲ್ಲ ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಏಕೆಂದರೆ ಈ ತಿಂಗಳ 20ನೇ ತಾರೀಕಿನ ನಂತರದಲ್ಲಿ ಕುಜ ತನ್ನ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡಿದರೆ ಆಲ್ಮೋಸ್ಟ್ ಜನವರಿ 23ರ ತನಕ ಕುಜ ವಕ್ರನಾಗಿ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಕೇವಲ 1.5 ತಿಂಗಳು ಒಂದು ರಾಶಿಯಲ್ಲಿ ಇರಬೇಕಾದಂತಹ ಗ್ರಹ ಆಲ್ಮೋಸ್ಟ್ 3 ತಿಂಗಳ ಕಾಲ ಕುಜ ತನ್ನ ನೀಚ ಕ್ಷೇತ್ರದಲ್ಲೇ ಇರ್ತಾನೆ. ನೋಡಿ, ನವಗ್ರಹಗಳಲ್ಲಿ ಅತ್ಯಂತ ಬಲಿಷ್ಠರಾದಂತಹ ಗ್ರಹಗಳು ಅಂತ ಹೇಳಿದರೆ ಕುಜ ಮತ್ತು ಶನಿ ಪಾಪಗ್ರಹಗಳಲ್ಲಿ, ಗುರು ಅತ್ಯಂತ ಶುಭ ಗ್ರಹ. ಇವರೆಲ್ಲ ಒಳ್ಳೆ ಪೊಸಿಷನ್ನಲ್ಲಿರುವಂಥದ್ದು ಅತ್ಯಂತ ಪ್ರಮುಖವಾಗುತ್ತೆ. ಸೊ ಕುಜ ಮ್ಯಾಕ್ಸಿಮಮ್ 1.5 ತಿಂಗಳು ಒಂದು ರಾಶಿಯಲ್ಲಿ ಸಂಚಾರ ಮಾಡಬೇಕಾದವನು ಈ ಮಾಸಗಳಲ್ಲಿ 3 ತಿಂಗಳ ಕಾಲ ಕೂತ್ಕೊಳ್ತಾನೆ. ಆ ನೀಚ ಸ್ಥಾನದಲ್ಲಿರುವ ಕುಜನ ದೃಷ್ಟಿ ಅನ್ನುವಂಥದ್ದು ಶನಿ ಮಹಾತ್ಮನ ಮೇಲೆ ಬೀಳುತ್ತೆ. ಶನಿ ಕೂಡ ವಕ್ರನಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಗುರು ಕೂಡ ಈ ಅಕ್ಟೋಬರ್ ತಿಂಗಳಲ್ಲಿ ರಿಟ್ರೋಗೇಷನ್ಗೆ ಬರ್ತಾನೆ, ಅಂದರೆ ವಕ್ರಗತಿಯಲ್ಲಿರ್ತಾನೆ. ಹಾಗಾಗಿ
ಶುಭಗ್ರಹಗಳಿಗೆ ವಕ್ರಗತಿ ಅಷ್ಟೇನು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋದಿಲ್ಲ. ಬಟ್ ಪಾಪಗ್ರಹಗಳು, ಅದರಲ್ಲೂ ಕುಜ ಮತ್ತು ಶನಿ ರಿಟ್ರೋಗೇಷನ್ಗೆ ಬಂದರೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದಕ್ಕೆ 2 ಪರಿಹಾರಗಳನ್ನು ಅತ್ಯಂತ ಅವಶ್ಯಕವಾಗಿ ತಿಳಿಸ್ತಾ ಇದ್ದೇನೆ. ಒಂದು, ಪ್ರತಿ ತಿಂಗಳು ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು ಮಂಗಳವಾರದ ದಿವಸ. ತಿಂಗಳಿಗೊಮ್ಮೆ ಮಾಡಿದರೂ ಕೂಡ ಬರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಆಂಜನೇಯನ ದರ್ಶನ ಮಾಡುವಂಥದ್ದು ಅಥವಾ ರಾಮಧ್ಯಾನ ಮಾಡುವಂಥದ್ದು, ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನು ಖಂಡಿತ ಕಂಡುಕೋಬಹುದು. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ. ಷಷ್ಠದಲ್ಲಿ ಕೇತು, ಅವನ ಮೇಲೆ ಕುಜನ ದೃಷ್ಟಿ ಮತ್ತು ಗುರುದೃಷ್ಟಿ ಎರಡೂ ಕೂಡ ಬೀಳ್ತಾ ಇರುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಶತ್ರುಗಳು ಕೂಡ ಮಿತ್ರರಾಗೋದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ. ಯಾಕೆಂದರೆ ಗುರುದೃಷ್ಟಿ ಕೂಡ ಬೀಳ್ತಾ ಇದೆ. ಗಣಪತಿಯ ಆರಾಧನೆ, ಗಣಪತಿಯ ದರ್ಶನ ಮಾಡುವಂಥದ್ದು ಇನ್ನಷ್ಟು ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ. ಜಾತಕದಲ್ಲಿ ಯಾವುದೇ ರೀತಿಯಾದಂತಹ ಸರ್ಪದೋಷಗಳಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ ಅಂತ ಹೇಳ್ತೇವೆ. ಈ ತಿಂಗಳ 12ನೇ ತಾರೀಕಿನ ತನಕ ಶುಕ್ರ ಸಪ್ತಮದಲ್ಲೇ ಸ್ವಕ್ಷೇತ್ರದಲ್ಲಿರ್ತಾನೆ. ಸೊ ಹಾಗಾಗಿ ಶುಕ್ರ ಕಲೆಗೆ ಸಂಬಂಧಪಡುವಂತಹ ಗ್ರಹ. ಕಲಾಕ್ಷೇತ್ರದಲ್ಲಿರುವಂಥವರಿಗೆ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಈ ಬಟ್ಟೆಗೆ ಸಂಬಂಧಪಡುವಂತಹ ಉದ್ಯೋಗಗಳನ್ನು ಮಾಡುವಂಥವರಿಗೆ ಖಂಡಿತ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ದಾಂಪತ್ಯ ಜೀವನದಲ್ಲೂ ಕೂಡ ವಿಶೇಷವಾದಂತಹ ಸಾಮರಸ್ಯಗಳನ್ನು ಕಾಣಬಹುದು. ವಸ್ತ್ರ ಆಭರಣ ಖರೀದಿ ಮಾಡೋದಕ್ಕೆ ಬಹಳಷ್ಟು ಶುಭ ಸಮಯ ಅಂತ ಕೂಡ ಹೇಳ್ಬೋದು. ಈ ತಿಂಗಳ 12ನೇ ತಾರೀಕಿನ ತನಕ ಅಕ್ಟೋಬರ್ 12ರವರೆಗೂ ಮೇಷರಾಶಿಯವರಿಗೆ ಈ ಎಲ್ಲ ವಿಚಾರಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ತದನಂತರದಲ್ಲಿ ಸ್ವಲ್ಪ ಸ್ಲೋ ಆಗಿ ನಡೆಯುತ್ತೆ. ಯಾಕೆಂದರೆ ಶುಕ್ರ ಅಷ್ಟಮವನ್ನು ಪ್ರವೇಶ ಮಾಡ್ತಾನೆ. ಸೂರ್ಯ ನೀಚ ಕ್ಷೇತ್ರವಾದಂತಹ ತುಲಾರಾಶಿಗೆ ಬರ್ತಾನೆ. ಈ 2 ಗ್ರಹಗಳ ಪರಿವರ್ತನೆ 12 ಮತ್ತು 17ನೇ ತಾರೀಕು ನಡೆಯುವಂಥದ್ದಿರುತ್ತೆ. ಸೊ ಆ ನಂತರದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳು, ವಸ್ತ್ರ ಆಭರಣ ಖರೀದಿ ಇದೆಲ್ಲ ಅಕ್ಟೋಬರ್ 12ರ ಒಳಗಡೆ ಮೇಷರಾಶಿಯವರಿಗೆ ಬಹಳ ಶುಭ ಅಂತ ಕೂಡ ಹೇಳ್ಬೋದು. ಅಷ್ಟಮವನ್ನು ಮೃತ್ಯುಸ್ಥಾನ ಅಂತ ಹೇಳ್ತೇವೆ. ಶನಿ ಮಹಾತ್ಮನ ದೃಷ್ಟಿ ಜನ್ಮ ರಾಶಿಯ ಮೇಲೂ ಇದೆ, ಹಾಗೆ ಅಷ್ಟಮದ ಮೇಲೂ ಕೂಡ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಶನಿ ಯೋಗಕಾರಕನಲ್ಲದ ಕಾರಣ ಅದರಲ್ಲೂ ಕೂಡ ಮೇಷರಾಶಿ ಶನಿಗೆ ನೀಚ ಕ್ಷೇತ್ರವಾಗುವುದರಿಂದ ಅವನು ನೀಚನಾಗುವಂತಹ ರಾಶಿಗಳಿಗೆ ಬಹಳಷ್ಟು ಏನು ಒಳಿತನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಕೆಲಸಗಳು ಆಗ್ತಾ ಇದ್ದರೂ ಕೂಡ ಸ್ವಲ್ಪ ಟೆನ್ಷನ್ಗಳನ್ನು ಶನಿ ಕೊಡ್ತಾನೆ ಇರ್ತಾನೆ. ಹಾಗಾಗಿ ಆಂಜನೇಯನ ದರ್ಶನ ತಿಂಗಳಿಗೊಮ್ಮೆ ಮಾಡುವಂಥದ್ದು ಮೇಷರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ಅದರಲ್ಲೂ ಕೂಡ ಈ ತಿಂಗಳು 12, 17 ಮತ್ತು 20ನೇ ತಾರೀಕಿನ ನಂತರ ಈ 3 ಡೇಟ್ಗಳಲ್ಲಿ ಪರಮ ಯೋಗಕಾರಕನಾದಂತಹ ಸೂರ್ಯ ಮತ್ತು ಕುಜ ಅವರಿಬ್ಬರು ಕೂಡ ಮೇಷರಾಶಿಗೆ ಪರಮ ಯೋಗಕಾರಕರಾದಂಥವರು ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ. ಹಾಗಾಗಿ ಯಾವುದೇ ತುಂಬ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳು ಅಥವಾ ಲಾಂಗ್ ಟರ್ಮ್ ವ್ಯವಹಾರಗಳು ಈ ಸಮಯದಲ್ಲಿ ಮಾಡೋದಕ್ಕೆ ಬಂದಿದ್ದರೆ ಅದನ್ನೆಲ್ಲ 12th ಒಳಗಡೆ ಮುಗಿಸ್ಕೊಳ್ಳುವ ಪ್ರಯತ್ನ ಮಾಡಿದರೆ ಖಂಡಿತ ಶುಭವಾಗುತ್ತೆ. ಅದರಲ್ಲೂ ಕೂಡ ನೋಡಿ, ವಿಶೇಷವಾಗಿ ವಿಜಯದಶಮಿಯ ತನಕ ಮೇಷರಾಶಿಯವರು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಇದೆಲ್ಲ ಕೂಡಿ ಬಂದಿರುವಂತಹ ಕಾಲಗಳು ಖಂಡಿತ ಶುಭವಾಗುತ್ತೆ. ಟೆನ್ಷನ್ ಕಡಿಮೆ ಮಾಡಿಕೊಳ್ಳೋದಕ್ಕೆ ಆಂಜನೇಯನ ದರ್ಶನ ಮಾಡಿ ಖಂಡಿತ ಶುಭವಾಗುತ್ತೆ. ಅದೇ ರೀತಿಯಾಗಿ ಈಶ್ವರನ ದರ್ಶನ ಮಾಡುವಂಥದ್ದು ಕೂಡ ಬಹಳ ಶುಭ. ಒಟ್ಟಿನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುವಂಥದ್ದು ಒಂದು ಲಕ್ಷ್ಮೀ ನರಸಿಂಹನ ದರ್ಶನ, ಇನ್ನೊಂದು ಆಂಜನೇಯನ ದರ್ಶನ ಮಾಡುವಂಥದ್ದು. 9ನೇ ಮನೆಯನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಸ್ಥಾನಾಧಿಪತಿ ಗುರು ಕುಟುಂಬದಲ್ಲಿದ್ದಾನೆ. ಭಾಗ್ಯೋದಯಗಳಾಗುತ್ತೆ, ಧನಾಗಮನಗಳು ಶುಭವಾಗುತ್ತೆ. ಇದನ್ನು ಯಾವುದೇ ಧನಾಗಮನ ಆಗುವಂಥದ್ದಿದ್ದರೆ ತುಂಬ ಲಾಂಗ್ ಟರ್ಮ್ ಅದನ್ನು ಕೈಯಲ್ಲಿ ಇಟ್ಕೊಳ್ಬೇಡಿ. ಆದಷ್ಟು ಬೇಗ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿಕೊಳ್ಳುವಂಥದ್ದು ಖಂಡಿತ ಶುಭ. ಯಾಕೆಂದರೆ ಕುಜ 20ನೇ ತಾರೀಕಿನ ನಂತರ ಭೂಮಿಕಾರಕನಾಗಿ ನೀಚ ಕ್ಷೇತ್ರಕ್ಕೆ ಬಂದಾಗ ಆಲ್ಮೋಸ್ಟ್ ಅವನು 3 ತಿಂಗಳು ಆ ರಾಶಿಯಲ್ಲಿ ಕೂತ್ಕೊಳ್ಳೋದ್ರಿಂದ ಯಾವುದೇ ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳು ಅನುಕೂಲ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಸ್ವಲ್ಪ ಇರಿಟೇಷನ್ಗಳನ್ನು ಕೊಡುತ್ತೆ. ಅದಕ್ಕೆ ಈ ನವರಾತ್ರಿಯ ಸಮಯಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿಕೊಳ್ಳುವಂಥದ್ದು ಖಂಡಿತ ಮೇಷರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಭಾಗ್ಯೋದಯಗಳಾಗುತ್ತೆ,
ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ಹೆಚ್ಚಾಗಿಯೇ ಸಿಗುತ್ತೆ. 17ನೇ ತಾರೀಕಿನ ನಂತರ ಸೂರ್ಯ ನೀಚ ಕ್ಷೇತ್ರಕ್ಕೆ ಬರೋದರಿಂದ ವೃದ್ಧಾಪ್ಯದಲ್ಲಿರುವಂತಹ ಪಿತೃಗಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು, ಇದು ಎಲ್ಲ ರಾಶಿಯವರಿಗೂ ಕೂಡ ಅಪ್ಲೈ ಆಗುವಂತಹ ವಿಚಾರವಾಗಿರುತ್ತೆ. 10ನೇ ಮನೆಯನ್ನು ಕರ್ಮ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಸ್ಥಾನಾಧಿಪತಿ ಶನಿ ಲಾಭದಲ್ಲಿದ್ದಾನೆ. ಮೇಷರಾಶಿಯವರು ಕರ್ಮ ಉದ್ಯೋಗದಲ್ಲಿ ಖಂಡಿತ ಅಭಿವೃದ್ಧಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಬಡ್ತಿ ಪ್ರಮೋಷನ್ಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳು ಅಥವಾ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ದರೆ ಈ ತಿಂಗಳ ಮಧ್ಯಭಾಗದ ತನಕ ಅದ್ಭುತವಾದಂತಹ ಸಮಯಗಳು ಖಂಡಿತ ಆಗಿರುತ್ತೆ ವೀಕ್ಷಕರೇ. ಏಕಾದಶವನ್ನು ಲಾಭಸ್ಥಾನ, ಶನಿ ಲಾಭದಲ್ಲಿರುವಂಥವನು ಖಂಡಿತ ಲಾಭಗಳನ್ನು ಕೊಡ್ತಾನೆ. ಯಾಕೆಂದರೆ 12 ರಾಶಿಗಳನ್ನು ಶನಿ ಒಮ್ಮೆ ಪ್ರದಕ್ಷಿಣೆ ಮಾಡೋದಕ್ಕೆ, ಒಂದು ಬಾರಿ ಪ್ರದಕ್ಷಿಣೆ ಮಾಡೋದಕ್ಕೆ 30 ವರ್ಷಗಳ ಕಾಲ ತಗೊಳ್ತಾನೆ. ಹಾಗಾಗಿ ಅವನು ವಿಷಮ ಸ್ಥಾನಗಳಲ್ಲಿದ್ದಾಗ ಹೇಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾನೋ ಹಾಗೆ ಲಾಭಸ್ಥಾನಗಳಿಗೆ ಬಂದಾಗ ಅನುಕೂಲಗಳನ್ನು ಕೂಡ ಖಂಡಿತ ಮಾಡಬೇಕಾಗತ್ತೆ. ಶನಿ ಲಾಭಸ್ಥಾನದಲ್ಲಿರುವಂಥವನು ಬಹಳಷ್ಟು ಲಾಭಗಳನ್ನು, ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕೊಡ್ತಾನೆ. ಆದರೆ ರಾಂಗ್ ಇನ್ವೆಸ್ಟ್ಮೆಂಟ್ಗಳಾದರೆ ಸ್ವಲ್ಪ ಅದನ್ನು ರಿಕವರಿ ಮಾಡ್ಕೊಳ್ಳೋದು ತುಂಬ ಲಾಂಗ್ ಟರ್ಮ್ ಬೇಕಾಗುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡಬೇಕು. ಅಕ್ಟೋಬರ್ 15ರ ತನಕ ಬಹಳ ಶುಭ ಸಮಯ ಅಂತ ಕೂಡ ಹೇಳ್ತೇನೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ರಾಹು ವ್ಯಯದಲ್ಲಿದ್ದಾನೆ. ಶುಭ ಗ್ರಹಗಳು ವ್ಯಯಭಾವದಲ್ಲಿದ್ದರೆ ಮೋಕ್ಷ ಸಾಧನೆ ಮಾಡಬಹುದು ಅಂತ. ಅದರಲ್ಲೂ ಒಬ್ಬ ಚಾಂಡಾಲನಾದಂತಹ ರಾಹು ಪುಣ್ಯಕ್ಷೇತ್ರದಲ್ಲಿದ್ದರೆ ಸ್ವಲ್ಪ ದೇವತಾರಾಧನೆ, ಗುರುಗಳ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ನೋಡಿ, ಗುರುಬಲ ಇದೆ, ಗುರುಗಳ ಆರಾಧನೆ ಮಾಡಿ ಇನ್ನೂ ಹೆಚ್ಚಿನ ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. ಶಾಶ್ವತವಾದ ವ್ಯವಸ್ಥೆಗಳನ್ನು ಒಂದು ಕಂಟ್ರೋಲ್ಗೆ ತಗೊಳ್ಬೋದು. ಕುಜ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ರಿಟ್ರೋಗೇಷನ್ನಲ್ಲಿ 3 ತಿಂಗಳ ಕಾಲ ಒಂದೇ ರಾಶಿಯಲ್ಲಿರ್ತಾನೆ. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ. ಅದೇ ರೀತಿಯಲ್ಲಿ ಶನಿ ಮಹಾತ್ಮನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ, ಆಂಜನೇಯನ ಆರಾಧನೆ ಮಾಡಿ. 2 ನೆಗೆಟಿವ್ ಹೌಸ್ಗಳಲ್ಲಿರುವಂತಹ ಗ್ರಹಗಳಿಗೆ ಪರಿಹಾರ ಹೇಳಿದ್ದೇನೆ. ಹಾಗೆ ಗುರು ಪಾಸಿಟಿವ್ ಅಲ್ಲಿದ್ದಾನೆ, ಗುರು ಆರಾಧನೆ ಮಾಡಿ. ಈ ಎಲ್ಲ ಗ್ರಹಗಳು ಕೂಡ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.